ವಿತ್ ಯೂಸಲ್ ನೋಟೇಷನ್ ಪ್ರೂವ್ ದಟ್ ಟ್ಯಾನ್ ಫೈ ಈಸ್ ಈಕ್ವಲ್ ಟು ಆರ್ ಇಂಟು ಡಿ ಡೀಟಾ ಬೈ ಡಿ ಆರ್. ಅಥವಾ ಇಲ್ಲಿ ಇನ್ನೊಂದು ಕಾಟ್ ಫೈ ಈಸ್ ಈಕ್ವಲ್ ಟು ಈ ಥರ ಆರ್, ಈ ಥರನೂ ಕೇಳ್ತಾರೆ ಒಂದೊಂದು ಸರ್ತಿ. ಇಂಪಾರ್ಟೆಂಟ್ ಪ್ರಾಬ್ಲಮ್ ಇದು. ಕಾಟ್ ಫೈ ಈಸ್ ಈಕ್ವಲ್ ಟು ಏನು, 1/r ಡಿ ಆರ್ ಬೈ ಡಿ ಡೀಟಾ. ಡಿರವೇಷನ್ ಮಾಡಬೇಕಿದು. ಗೊತ್ತಾಗ್ತಿದೆಯಲ್ವಾ? ಅರ್ಥ ಆಗ್ತಿದೆಯಲ್ವಾ? ಈ ಡಿರವೇಷನ್ ಮಾಡೋಕ್ಕೆ ಮುಂಚೆ ನಾನು ನಿಮಗೆ ಸ್ವಲ್ಪ ಬೇಸಿಕ್ ಹೇಳ್ಕೊಡ್ತೀನಿ ನೋಡಿ. ಈಗ ನೋಡಿ, ನಿಮಗೆ ಎರಡು ಸಿಸ್ಟಮ್ ಬರುತ್ತೆ. ಒಂದು ಕೋಆರ್ಡಿನೇಟ್ಸ್ ಆಫ್ ಪಾಯಿಂಟ್ ಫೈಂಡ್ ಮಾಡೋಕ್ಕೆ ಎರಡು ಸಿಸ್ಟಮ್ ಬರುತ್ತೆ. ಒಂದು ಪೋಲಾರ್ ಕೋಆರ್ಡಿನೇಟ್ಸ್, ಇನ್ನೊಂದು ಕಾರ್ಟೀಷಿಯನ್ ಕೋಆರ್ಡಿನೇಟ್ಸ್. ಈಗ ಕಾರ್ಟೀಷಿಯನ್ ಕೋಆರ್ಡಿನೇಟ್ಸ್ ಅಂದರೆ ಯಾವುದು ಹೇಳಿ? ಎಕ್ಸ್ ಕಾಮ ವೈ. ಇದರಲ್ಲಿ ಎಕ್ಸ್ ಯಾವುದು? ಇದು ಆರಿಜಿನ್ ಅಂದ್ಕೊಂಡ್ರೆ ಇದಕ್ಕೆ ನಾವೇನಂತೀವಿ? ಎಕ್ಸ್ ಕೋಆರ್ಡಿನೇಟು ಅಂದರೆ ಎಕ್ಸ್ ವ್ಯಾಲ್ಯೂ ಇದು. ಇಲ್ಲಿಂದ ಇಲ್ಲಿಗೆ ವೈ ವ್ಯಾಲ್ಯೂ. 2,3 ಇದ್ದರೆ ಇದು 2, ಇದು 3 ಇರುತ್ತೆ. 4,3 ಇದ್ದರೆ ಇದು 4, ಅದು 3 ಇರುತ್ತೆ. ಆ ಥರ ಗೊತ್ತಾಗ್ತಿದೆಯಲ್ವಾ? ನೆಕ್ಸ್ಟು ಇನ್ನು ಒಂದು ಪಾಯಿಂಟ್ಗೆ ನೇಮು ಪಿ ಅಂದ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ವಾ? ಈಗ ಇದೇ ಪಾಯಿಂಟ್ನ ಇನ್ನೊಂದು ಥರ ಮೆಜರ್ ಮಾಡ್ಬೋದು. ಪಿ ಆಫ್ ಆರ್ ಕಮ ಡೀಟಾ. ಗೊತ್ತಾಗ್ತಿದೆಯಲ್ವಾ? ಪಿ ಆಫ್ ಆರ್ ಕಮ ಡೀಟಾ. ಇದಕ್ಕೆ ಏನಂತೀವಿ? ಪೋಲಾರ್ ಕೋಆರ್ಡಿನೇಟ್. ಏನಂತೀವಿ? ಪೋಲಾರ್ ಕೋಆರ್ಡಿನೇಟ್ಸ್, ಆರ್ ಮತ್ತು ಡೀಟಾ. ಗೊತ್ತಾಗ್ತಿದೆಯಲ್ವಾ? ಈಗ ಇಲ್ಲಿ ಪೋಲಾರ್ ಕೋಆರ್ಡಿನೇಟ್ಸಲ್ಲಿ ಈ ಓನ ಪೋಲ್ ಅಂತ ಹೇಳ್ತೀವಿ. ಓನ ಏನಂತೀವಿ? ಈ ಆರಿಜಿನ್ನ ಪೋಲ್ ಅಂತ ಹೇಳ್ತೀವಿ. ಗೊತ್ತಾಗ್ತಿದೆಯಲ್ವಾ? ಮತ್ತು ಈ ಎಕ್ಸ್ ಆಕ್ಸಿಸ್ನ ನಾವು ಇನಿಷಿಯಲ್ ಲೈನ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಇನಿಷಿಯಲ್ ಲೈನ್. ಗೊತ್ತಾಗ್ತಿದೆಯಲ್ವಾ? ಈಗ ಇಲ್ಲಿ ಆರ್ ಅಂದರೆ ಈ ಓ ಇಂದ ಪಿಗೆ ನಾವೇನಂತೀವಿ? ಆರು. ಈ ಆ್ಯಂಗಲ್ನ ಏನಂತೀವಿ? ಡೀಟಾ. ಗೊತ್ತಾಗ್ತಿದೆಯಲ್ವಾ? ಈಗ ಎಕ್ಸಾಂಪಲ್ ನಾನು ಒಂದು ಹೇಳ್ತೀನಿ ನೋಡಿ. ಇಲ್ಲಿ ಪಾಯಿಂಟು 4,45 ಡಿಗ್ರಿ ಅಂದರೆ ಅರ್ಥ ಏನು? ಈ ಪಿ ವ್ಯಾಲ್ಯೂ 4,45 ಅಂದರೆ ಇಲ್ಲಿಂದ ಇಲ್ಲಿಗೇನು 4 ಡಿಸ್ಟೆನ್ಸು. ಅರ್ಥ ಆಗ್ತಿದೆಯಲ್ವಾ? ಈ ಆ್ಯಂಗಲ್ ಏನು? 45 ಡಿಗ್ರಿ. ಆ ಥರ. ಗೊತ್ತಾಗ್ತಿದೆಯಲ್ವಾ? ಅಂದರೆ ಈ ಥರ ಪೋಲಾರ್ ಕೋಆರ್ಡಿನೇಟ್ಸ್. ಅರ್ಥ ಆಯ್ತಲ್ವಾ? ಈಗ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ನಿಮಗೆ ರಿಲೇಷನ್ಶಿಪ್ ಬಿಟ್ವೀನ್ ಪೋಲಾರ್ ಮತ್ತು ಕಾರ್ಟೀಷಿಯನ್ ಕೋಆರ್ಡಿನೇಟ್ ಸಿಸ್ಟಮ್. ಈಗ ನೋಡಿ, ಸೈನ್ ಡೀಟಾ ಅಂದರೆ ಗೊತ್ತು. ಸೈನ್ ಡೀಟಾ ಅಂದ್ರೇನು? ಆಪೋಸಿಟ್ ಬೈ ಹೈಪಾರ್ಟೀನಿಯಸ್. ಅರ್ಥ ಆಗ್ತಿದೆಯಲ್ವಾ? ಡಿಫ್ರೆನ್ಷಿಯೇಷನ್ ಅದು. ಈಗ ಇಲ್ಲಿ ಸೈನ್ ಡೀಟಾ ಅಂದ್ರೇನು? ಬೈ ಹೈಪಾರ್ಟೀನಿಯಸ್. ಟ್ರಿಗ್ನಾಮೆಟ್ರಿ. ವೆರಿ ಗುಡ್. ಕಾಸ್ ಡೀಟಾ ಅಂದರೆ ಹೈಪಾರ್ಟೀನಿಯಸ್. ಇಲ್ಲಿ ಡೀಟಾಗೆ ಸೈನ್ ಡೀಟಾ ಅಂದರೆ ಏನಾಗುತ್ತೆ ಹಂಗಿದ್ರೆ? ಆಪೋಸಿಟ್ ಏನು ಡೀಟಾಗೆ? ವೈ. ಹೈಪಾರ್ಟೀನಿಯಸ್ ಏನು? 6. ಅಂದರೆ ವೈ ಏನಾಯಿತು? ಆರ್ ಸೈನ್ ಡೀಟಾ. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ಕಾಸ್ ಡೀಟಾ ಅಂದ್ರೇನು? ಅಡ್ಜಸೆಂಟ್ ಬೈ ಹೈಪಾರ್ಟೀನಿಯಸ್. ಅಡ್ಜಸೆಂಟ್ ಯಾವುದು? ಎಕ್ಸು. ಹೈಪಾರ್ಟೀನಿಯಸ್ ಏನು? ಆರ್. ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು ಏನು? ಇದು ರಿಲೇಷನ್ಶಿಪ್ ಬಿಟ್ವೀನ್ ಯಾವುದು? ಕಾರ್ಟೀಷಿಯನ್ ಮತ್ತು ಪೋಲಾರ್. ಅರ್ಥ ಆಗ್ತಿದೆಯಲ್ವಾ? ಈಗ ನಿಮಗೆ ಆರು ಮತ್ತು ಡೀಟಾ ಕೊಟ್ಟಾಗ ವೈ ಮತ್ತು ಎಕ್ಸ್ಪ್ಲೈನ್ ಮಾಡೋಕ್ಕೆ ಈ ಥರ ಮಾಡಬೇಕು. ಗೊತ್ತಾಗ್ತಿದೆಯಲ್ವಾ? ಯಾವುದನ್ನ ಕೊಟ್ಟಾಗ? ಆರು ಮತ್ತು ಡೀಟಾ ಪೋಲಾರ್ ಕೋಆರ್ಡಿನೇಟ್ಸ್ ಕೊಟ್ಟಾಗ ನೀವು ಕಾರ್ಟೀಷಿಯನ್ ಕೋಆರ್ಡಿನೇಟ್ಸ್ ಬೇಕು ಅಂದರೆ ನಿಮಗೆ ಈ ಥರ ಫೈಂಡ್ ಮಾಡಿ. ಯಾವುದಾದ್ರೂ ಒಂದು ಪಾಯಿಂಟು ನಿಮಗೆ ಪೋಲಾರ್ ಕೋಆರ್ಡಿನೇಟ್ಸ್ ಗೊತ್ತು ಅಂದ್ಕೊಳ್ಳಿ. ಆವಾಗ ಕಾರ್ಟೀಷಿಯನ್ ಕೋಆರ್ಡಿನೇಟ್ಸ್ಗಳನ್ನ ಫೈಂಡ್ ಮಾಡೋಕ್ಕೆ ಇದು ಫಾರ್ಮುಲಾ. ಗೊತ್ತಾಗ್ತಿದೆಯಲ್ವಾ? ಈಗ ಈ ಡಿರವೇಷನ್ ಮಾಡೋಣ. ಈಗ ಇಲ್ಲಿ ಏನೇನು ಕೇಳಿದ್ದಾರೆ ಅವರು? ಪ್ರೂವ್ ದಟ್ ಟ್ಯಾನ್ ಫೈ ಈಸ್ ಈಕ್ವಲ್ ಟು 1/r ಡಿ ಆರ್ ಬೈ ಡಿ ಡೀಟಾ. ಗೊತ್ತಾಗ್ತಿದೆಯಲ್ವಾ? ಈಗ ಒಂದು ಕರ್ವ್ ಡ್ರಾ ಮಾಡೋಣ. ಈಗ ಕರ್ವಲ್ಲಿ ನೋಡಿ, ಜ್ಞಾಪಕ ಇಟ್ಕೊಳ್ಳಿ ಯಾವ ಥರ ಇರುತ್ತೆ ಅಂದರೆ y ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಬಂದು ಕಾರ್ಟೀಷಿಯನ್ ಸಿಸ್ಟಮಲ್ಲಿ ಈ ಥರ ಇರುತ್ತೆ ಕರ್ವ್. y ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಕಾರ್ಟೀಷಿಯನ್ ಕರ್ವ್ ಅಂತ ಹೇಳ್ತೀವಿ. ಏನಂತೀವಿ? ಕರ್ವ್. ಈಕ್ವೇಷನ್ ಅದು. ಗೊತ್ತಾಗ್ತಿದೆಯಲ್ವಾ? ಇನ್ನೊಂದು ಆರ್ ಈಸ್ ಈಕ್ವಲ್ ಟು ಎಫ್ ಆಫ್ ಡೀಟಾ ಅಂದರೆ ಇದು ಯಾವ ಕರ್ವ್? ಪೋಲಾರ್ ಕರ್ವ್. ಇದು ಕರ್ವ್ನ ರೆಪ್ರೆಸೆಂಟ್ ಮಾಡೋದು ಪೋಲಾರಲ್ಲಿ. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ವೈ ಈಸ್ ಈಕ್ವಲ್ ಟು ಏನು ಹೇಳಿ? y ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಕಾರ್ಟೀಷಿಯನ್ ಕರ್ವ್. ಅರ್ಥ ಆಗ್ತಿದೆಯಲ್ವ? ಆರ್ ಈಸ್ ಈಕ್ವಲ್ ಟು ಎಫ್ ಆಫ್ ಡೀಟಾ ಬಂದು ಪೋಲಾರ್ ಕರ್ವ್.
ಇದನ್ನ ಪೋಲಾರಲ್ಲಿ ರೆಪ್ರೆಸೆಂಟ್ ಮಾಡೋಣ ಈ ಕರ್ವ್ನ. ಆರ್ ಈಸ್ ಈಕ್ವಲ್ ಟು ಏನು, ಎಫ್ ಆಫ್ ಡೀಟಾ. ಅರ್ಥ ಆಗ್ತಿದೆಯಲ್ವಾ? ಈಗ ಇಲ್ಲಿ ಒಂದು ಟ್ಯಾಂಜೆಂಟ್ನ ಎಳೆಯೋಣ. ಟ್ಯಾಂಜೆಂಟ್ ಅಂದರೆ ಏನು? ಟ್ಯಾಂಜೆಂಟ್ ಅಂದರೆ ಏನು ನೋಡಿ. ಟ್ಯಾಂಜೆಂಟ್ ಅಂದರೆ ಯಾವುದಾದ್ರೂ ಒಂದು ಪಾಯಿಂಟ್ಗೆ ನೀವು ಲೈನ್ ಹಾಕಿದ್ರೆ ಆ ಲೈನು ಆ ಪಾಯಿಂಟ್ ಬಿಟ್ಟು ಕರ್ವಲ್ಲಿ ಬೇರೆ ಪಾಯಿಂಟ್ಗೆ ಏನಾಗಬಾರ್ದು, ಟಚ್ ಆಗಬಾರ್ದು. ಅದಕ್ಕೆ ನಾವೇನಂತೀವಿ, ಟ್ಯಾಂಜೆಂಟ್ ಅಂತ ಹೇಳ್ತೀವಿ. ಟ್ಯಾಂಜೆಂಟ್ ಈಸ್ ನಥಿಂಗ್ ಬಟ್ ಲೈನ್ ಅಷ್ಟೇ. ಟ್ಯಾಂಜೆಂಟ್ ಅಂದ್ರೇನು, ಲೈನ್. ಅದ್ರದ್ದು ಒಂದು ಪ್ರಾಪರ್ಟಿ ಏನಂದರೆ ಆ ಲೈನು ಆ ಪಾಯಿಂಟ್ಗೆ ಬಿಟ್ಟು ಬೇರೆ ಪಾಯಿಂಟ್ಗೆ ಜಾಯಿನ್ ಆಗಲ್ಲ. ಅಂದರೆ ಈ ಪಾಯಿಂಟ್ಗೆ ಬೇರೆ ಟ್ಯಾಂಜೆಂಟ್ ಇದ್ದರೆ ಇನ್ನೊಂದು ಪಾಯಿಂಟ್ಗೆ, ಈ ಪಾಯಿಂಟ್ಗೆ ಇನ್ನೊಂದು ಟ್ಯಾಂಜೆಂಟ್ ಇರುತ್ತೆ. ಅರ್ಥ ಆಗ್ತಿದೆಯಲ್ವಾ? ಆ ಥರ ಗೊತ್ತಾಗ್ತಿದೆಯಲ್ವಾ? ಟ್ಯಾಂಜೆಂಟ್ ಅಂದ್ರೇನು, ಲೈನ್. ಅರ್ಥ ಆಗ್ತಿದೆ. ಟ್ಯಾಂಜೆಂಟ್ ಅಟ್ ಪಾಯಿಂಟ್ ಅಂತ ಹೇಳ್ತೀವಿ. ಏನಂತೀವಿ ಅಂದರೆ ಓನ್ಲಿ ಪಾಸಸ್ ಟು ದಟ್ ಪಾಯಿಂಟ್. ಅರ್ಥ ಆಗ್ತಿದೆಯಲ್ವಾ? ಇನ್ ದಟ್ ಕರ್ವ್. ಗೊತ್ತಾಗ್ತಿದೆಯಲ್ವಾ? ಈಗ ಇದೇನಾಯ್ತು, ಇದು ಈ ಪಾಯಿಂಟ್ನ ಪಾಸ್ ಆಗ್ತಾಯಿದೆ ಅಂದ್ಕೊಳ್ಳಿ, ಟ್ಯಾಂಜೆಂಟ್. ಅರ್ಥ ಆಗ್ತಿದೆಯಲ್ವಾ? ಈಗ ನೀವು ಹೇಳಿ ಇದೇನಾಯಿತು, ಇದು ಟ್ಯಾಂಜೆಂಟು. ಏನಾಯಿತು, ಟ್ಯಾಂಜೆಂಟ್. ಇದನ್ನ ನೇಮ್ ಮಾಡ್ಕೊಳ್ಳೋಣ. ಇದನ್ನ ಏನಂತ ನೇಮ್ ಮಾಡೋಣ ಹೇಳಿ? ಟ್ಯಾಂಜೆಂಟ್ ಅಟ್ ಪಿ. ಏನಂತ ಹೇಳ್ತೀವಿ? ಟ್ಯಾಂಜೆಂಟ್ ಅಟ್ ಪಿ. ಈಗ ಪಿ ಅಂದರೆ ಏನು? ಈ ಪಾಯಿಂಟ್. ಅರ್ಥ ಆಗ್ತಿದೆಯಲ್ವಾ? ಹೇಳಿ, ಪಿ ಅಂದ್ರೇನು? ಎಕ್ಸ್ ಕಾಮ ವೈ ಆರ್, ಆರ್ ಕಾಮ ಡೀಟಾ, ಆರ್ ಪಿ ಆಫ್ ಎಕ್ಸ್ ಕಾಮ ವೈ. ಅರ್ಥ ಆಗ್ತಿದೆಯಲ್ವಾ? ಈಗ ಇದು ಅರ್ಥ ಆಗ್ತಿದೆಯಲ್ವಾ? ಈಗ ಇದನ್ನ ಏನಂತೀವಿ ಹೇಳಿ? ನಾನು ಹೇಳ್ದಲ್ಲ, ಇದಕ್ಕೆ ಏನಂತೀವಿ? ಪೋಲ್ ಅಂತೀವಿ. ಪೋಲಾರ್ ಕೋಆರ್ಡಿನೇಟ್ಸಲ್ಲಿ ಏನಂತೀವಿ? ಪೋಲ್ ಅಂತೀವಿ. ಕಾರ್ಟೀಷಿಯನಲ್ಲಿ ಏನಂತೀವಿ ನಾವು? ಆರಿಜಿನ್ ಅಂತ ಹೇಳ್ತೀವಿ. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ಇದಕ್ಕೆ ಏನಂತೀವಿ? ಇನಿಷಿಯಲ್ ಲೈನ್. ಪೋಲಾರಲ್ಲಿ ಎಕ್ಸ್ ಆಕ್ಸಿಸ್ನ ಏನಂತೀವಿ? ಇನಿಷಿಯಲ್ ಲೈನ್. ಈ ಕಡೆ ಇದನ್ನ ಪಾಸಿಟಿವ್ ಡೈರೆಕ್ಷನ್ ಆಫ್ ಇನಿಷಿಯಲ್ ಲೈನ್, ಈ ಕಡೆ ಇದ್ದರೆ ನೆಗೆಟಿವ್ ಡೈರೆಕ್ಷನ್ ಆಫ್ ಇನಿಷಿಯಲ್ ಲೈನ್. ಗೊತ್ತಾಗ್ತಿದೆಯಲ್ವಾ? ಈಗ ಇದು ಬಂದು ಇದು ಒ ಪಿ. ಇದು ಈಗ ನೋಡಿ, ನಾನು ಹೇಳಿದ್ದೀನಿ, ಇದು ಆರ್ ಕಾಮ ಡೀಟಾ ಇದ್ದರೆ ಪಿದು ಕೋಆರ್ಡಿನೇಟ್ಸು. ಪಿದು ಕೋಆರ್ಡಿನೇಟ್ಸ್ ಏನು ಹೇಳಿ? ಆರ್ ಕಾಮ ಡೀಟಾ ಇದ್ದರೆ ಆರ್ ಬಂದು ಏನು, ಒ ಪಿ ಆಗುತ್ತೆ. ಮತ್ತು ಇದನ್ನ ಎಕ್ಸ್ ಅಂದ್ಕೊಂಡ್ರೆ ಎಕ್ಸ್ ಒ ಪಿ ಏನಾಗುತ್ತೆ? ಡೀಟಾ ಆಗುತ್ತೆ. ಅರ್ಥ ಆಗ್ತಿದೆಯಲ್ವಾ? ಗೊತ್ತಾಗ್ತಿದೆಯಲ್ವಾ ನಿಮಗೆ? ಆರ್ ಕಾಮ ಡೀಟಾ ಕೋಆರ್ಡಿನೇಟ್ಸ್ ಇದ್ದರೆ ಆರ್ ಏನಾಗುತ್ತೆ? ಒ ಪಿ ಆಗುತ್ತೆ. ಎಕ್ಸ್ ಒ ಪಿ ಬಂದು ಏನಾಗುತ್ತೆ? ಡೀಟಾ ಆಗುತ್ತೆ. ಅರ್ಥ ಆಗ್ತಿದೆಯಲ್ವಾ? ಇದನ್ನ ಎಕ್ಸ್ ಅಂದ್ಕೊಳ್ಳಿ, ಈ ಪಾಯಿಂಟ್ನ ಎಲ್ ಅಂತ ಡಿನೋಟ್ ಮಾಡ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ವ? ಇದೇನಾಗುತ್ತೆ? ಆರ್ ಆಗುತ್ತೆ, ಇದು ಡೀಟಾ ಆಗುತ್ತೆ. ಅರ್ಥ ಆಗ್ತಿದೆಯಲ್ವಾ? ಈಗ ಇದರಲ್ಲಿ ಈಗ ಯಾವುದ್ಯಾವುದು ನೋಡಿ, ಇದು ಡೀಟಾ ಆಯಿತು. ಈಗ ಇನ್ನೆರಡು ಆ್ಯಂಗಲ್ ಕೊಡಬೇಕು. ಅರ್ಥ ಆಗ್ತಿದೆಯಲ್ವಾ? ಒಂದು ಆ್ಯಂಗಲ್ ಇದಕ್ಕೆ ಕೊಡಿ, ಇದನ್ನ ಡಿನೋಷನ್ ಸೈ ಇಡಿ. ಸೈ ಅಂದರೆ ಏನು? ಆ್ಯಂಗಲ್ ಮೇಡ್ ಬೈ ದ ಟ್ಯಾಂಜೆಂಟ್ ವಿತ್ ರೆಸ್ಪೆಕ್ಟ್ ಟು ಪಾಸಿಟಿವ್ ಡೈರೆಕ್ಷನ್ ಆಫ್ ಇನಿಷಿಯಲ್ ಲೈನ್. ನಾನು ಹೇಳ್ದಲ್ಲ, ರೈಟಲ್ಲಿದ್ದರೆ ಪಾಸಿಟಿವ್ ಡೈರೆಕ್ಷನ್ ಆಫ್ ಇನಿಷಿಯಲ್ ಲೈನ್. ಗೊತ್ತಾಗ್ತಿದೆಯಲ್ವಾ? ಇದು ಟ್ಯಾಂಜೆಂಟ್. ಆ್ಯಂಗಲ್ ಮೇಡ್ ಬೈ ದ ಟ್ಯಾಂಜೆಂಟ್ ಅಟ್ ಪಿ. ಗೊತ್ತಾಗ್ತಿದೆಯಲ್ವಾ? ವಿತ್ ರೆಸ್ಪೆಕ್ಟ್ ಟು ಪಾಸಿಟಿವ್ ಡೈರೆಕ್ಷನ್ ಆಫ್ ಇನಿಷಿಯಲ್ ಲೈನ್. ಗೊತ್ತಾಗ್ತಿದೆಯಲ್ವಾ? ಇದೇನು, ಇದಕ್ಕೆ ನೇಮ್ ಏನು? ಈ ಒ ಪಿನ ಏನಂತೀವಿ ಅಂದರೆ ರೇಡಿಯಸ್ ವೆಕ್ಟಾರ್ ಅಂತ ಹೇಳ್ತೀವಿ. ಏನಂತೀವಿ? ರೇಡಿಯಸ್ ವೆಕ್ಟಾರ್. ರೇಡಿಯಸ್ ವೆಕ್ಟಾರ್. ಗೊತ್ತಾಗುತ್ತಲ್ವಾ? ಹಾಂ, ಈಗ ನೀವೇ ಹೇಳಿ, ಇಲ್ಲಿ ಈ ಆ್ಯಂಗಲ್ ಏನು ಹೇಳಿ? ಈ ಆ್ಯಂಗಲ್ ಏನು? ಆ್ಯಂಗಲ್ ಬಿಟ್ವೀನ್ ಹೇಳಿ, ಯಾವ್ಯಾವ ಲೈನ್ ಮಧ್ಯ ಇರೋದು? ಒಂದು ಲೈನ್ ರೇಡಿಯಸ್ ವೆಕ್ಟಾರ್, ಒಂದು ಲೈನು ಟ್ಯಾಂಜೆಂಟ್ ಅಟ್ ಪಿ. ಆ್ಯಂಗಲ್ ಬಿಟ್ವೀನ್ ರೇಡಿಯಸ್ ವೆಕ್ಟಾರ್ ಆ್ಯಂಡ್ ಟ್ಯಾಂಜೆಂಟ್ನ ನಾವೇನಂತೀವಿ? ಫೈ ಅಂತ ಹೇಳ್ತೀವಿ. ಅರ್ಥ ಆಗ್ತಿದೆಯಲ್ವಾ? ಫೈ ಅಂದರೆ ಏನು? ನಾವು ಡಿನೋಟ್ ಮಾಡ್ಕೊಳ್ಳೋದು. ಯಾವುದ್ರ ಬಿಟ್ವೀನ್ ಆ್ಯಂಗಲ್ ಇರೋದದು? ರೇಡಿಯಸ್ ವೆಕ್ಟಾರ್ ಆ್ಯಂಡ್ ಟ್ಯಾಂಜೆಂಟ್. ಅರ್ಥ ಆಗ್ತಿದೆಯಲ್ವಾ? ಈ ನೇಮಿಂಗ್ ಎಲ್ಲ ನೀವು ಎಕ್ಸಾಮಲ್ಲಿ ಬರೆಯೋದು ಬೇಕಾಗಿಲ್ಲ. ಬರೀ ಬ್ಲಾಕ್ ಪೆನ್ನಲ್ಲಿ ನಾನು ಏನು ಬರೆದಿದ್ದೀನಿ ಅದು ಮಾತ್ರ ನೀವು ಎಕ್ಸಾಮಲ್ಲಿ ಬರೀಬೇಕು. ಗೊತ್ತಾಗ್ತಿದೆಯಲ್ವಾ? ಬರೀ ಬ್ಲಾಕಲ್ಲಿ ಇದೆಯಲ್ಲ ಅದು ಬರೀರಿ, ನೇಮಿಂಗ್ ಎಲ್ಲ ಬೇಡ. ಈಗ ಹೇಳಿ, ನೆಕ್ಸ್ಟ್ ಏನು ಮಾಡಬೇಕು? ಫಸ್ಟ್ ಇನ್ನೊಂದು ಸತಿ ಹೇಳ್ಬಿಡ್ತೀನಿ ನೋಡಿ. ಓ ಅಂದ್ರೇನು?
ಪೋಲು, ಪಿ ಆಫ್ ಆರ್ ಕಮ ಡೀಟಾ ಅಂದರೆ ಪಾಯಿಂಟು. ಇದು ಪೋಲಾರ್ ಕೋಆರ್ಡಿನೇಟ್ಸಲ್ಲಿರೋದು, ಇದು ಕಾರ್ಟೀಷಿಯನ್ ಕೋಆರ್ಡಿನೇಟ್ಸಲ್ಲಿರೋದು. ಆರ್ ಈಸ್ ಈಕ್ವಲ್ ಟು ಎಫ್ ಆಫ್ ಡೀಟಾ ಅಂದ್ರೇನು? ಆರ್ ಈಸ್ ಈಕ್ವಲ್ ಟು ಎಫ್ ಆಫ್ ಡೀಟಾ ಅಂದರೆ ಇದು ಪೋಲಾರ್ ಕರ್ವ್ ಅಂತೀನಿ. ಅದಕ್ಕೆ ಅರ್ಥ ಆಗ್ತಿದೆಯಲ್ವಾ? ಈಕ್ವೇಷನ್ ಅದು ಪೋಲಾರ್ ಕರ್ವ್ದು, ಗೊತ್ತಾಗ್ತಿದೆಯಲ್ವಾ? ಈಗ ಈ ಲೈನ್ ಇದೆಯಲ್ಲ, ಇದಕ್ಕೆ ನಾವೇನಂತೀವಿ? ಟ್ಯಾಂಜೆಂಟ್ ಅಟ್ ಪಿ ಅಂತ ಹೇಳ್ತೀವಿ. ಈ ಓ ಇಂದ ಪಿಗೆ ಜಾಯ್ನ್ ಆಗಿರೋದನ್ನ ನಾವೇನಂತೀವಿ? ರೇಡಿಯಸ್ ವೆಕ್ಟರ್ ಅಂತ ಹೇಳ್ತೀವಿ. ಇದನ್ನ ಏನಂತೀವಿ? ಪಾಸಿಟಿವ್ ಡೈರೆಕ್ಷನ್ ಆಫ್ ಇನಿಷಿಯಲ್ ಲೈನ್. ಈಗ ನೋಡಿ, ಪಿ ಆಫ್ ಆರ್ ಕಾಮ ಡೀಟಾ ಇದ್ದರೆ ಓ ಪಿ ಏನಾಗುತ್ತೆ? ಓ ಪಿ ಏನಾಗುತ್ತೆ? ಆರು, ಮತ್ತು ಎಕ್ಸ್ ಓ ಪಿ ಏನಾಗುತ್ತೆ? ಡೀಟಾ. ಇಲ್ಲಿ 3 ಆ್ಯಂಗಲ್ ಬಗ್ಗೆ ಹೇಳಬೇಕು, ಇಂಪಾರ್ಟೆಂಟ್. ಒಂದು ಆ್ಯಂಗಲ್ ಡೀಟಾ. ಡೀಟಾ ಅಂದ್ರೇನು? ಪಿ ಆಫ್ ಆರ್ ಕಮ ಡೀಟಾ ಬಂದಿರೋದು, ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ಎಕ್ಸ್ ಓ ಪಿ ಅಂದರೆ ಡೀಟಾ. ಸೈ ಅಂದ್ರೇನು? ಆ್ಯಂಗಲ್ ಮೇಡ್ ಬೈ ದಿ ಟ್ಯಾಂಜೆಂಟ್ ವಿತ್ ರೆಸ್ಪೆಕ್ಟ್ ಟು ಪಾಸಿಟಿವ್ ಡೈರೆಕ್ಷನ್ ಆಫ್ ಇನಿಷಿಯಲ್ ಲೈನ್. ಫೈ ಅಂದ್ರೇನು? ಆ್ಯಂಗಲ್ ಬಿಟ್ವೀನ್ ರೇಡಿಯಸ್ ವೆಕ್ಟರ್ ಆ್ಯಂಡ್ ಟ್ಯಾಂಜೆಂಟ್. ಸ್ವಲ್ಪ ಥಿಯರಿ ಬರೆದ್ಬಿಟ್ಟು ಡಿರೈವೇಷನ್ ಮಾಡೋಣ, ಗೊತ್ತಾಗ್ತಿದೆಯಲ್ವಾ? ಈಗ ನೋಡ್ಕೊಳ್ಳಿ, ಇದಾದಮೇಲೆ ಇದು ಬರೆದಾದ್ಮೇಲೆ ಇದನ್ನ ಸೆಂಟೆನ್ಸ್ನ ಬರೀಬೇಕು. ನಾನು ಏನು ಹೇಳಿದ್ದೀನಿ ಅದೇ ಸೆಂಟೆನ್ಸ್ ಇರೋದಲ್ಲಿ. ಲೆಟ್ ಹೇಳಿ, ಪಿ ಆಫ್ ಆರ್ ಕಮ ಡೀಟಾ ಅಂದ್ರೇನು? ಬಿ ಎನಿ ಪಾಯಿಂಟ್ ಆನ್ ದ ಕರ್ವ್ ಆರ್ ಈಸ್ ಈಕ್ವಲ್ ಟು ಎಫ್ ಆಫ್ ಡೀಟಾ. ದೇರ್ ಫೋರ್ ಎಕ್ಸ್ ಓ ಪಿ ಅಂದರೆ ಏನಾಗುತ್ತೆ? ಈಗ ಈ ಪಿ ಆಫ್ ಆರ್ ಕಮ ಡೀಟಾ, ಆರ್ ಕಮ ಡೀಟಾ ಕೋಆರ್ಡಿನೇಟ್ಸ್ ಅಂದರೆ ಅರ್ಥ ಏನು? ಓ ಪಿ ಅಂದರೆ ಆರು, ಎಕ್ಸ್ ಓ ಪಿ ಅಂದರೆ ಏನು? ಡೀಟಾ. ಅದನ್ನ ಬರೀಬೇಕಷ್ಟೆ. ಲೆಟ್ ಪಿ ಎಲ್ ಇದೆಯಲ್ಲ, ಅದೇನು? ಟ್ಯಾಂಜೆಂಟ್ ಟು ದ ಕರ್ವ್ ಅಟ್ ಪಿ, ಸಬ್ಟೆಂಡಿಂಗ್ ಆ್ಯನ್ ಆ್ಯಂಗಲ್ ಸೈ ಅಂತ ಹೇಳಿ ಇದಕ್ಕೆ, ವಿತ್ ದ ಪಾಸಿಟಿವ್ ಡೈರೆಕ್ಷನ್ ಆಫ್ ಇನಿಷಿಯಲ್ ಲೈನ್ ದಟ್ ಈಸ್ ಎಕ್ಸ್ ಆಕ್ಸಿಸ್, ಆ್ಯಂಡ್ ಫೈ ವಿತ್ ದ ಆ್ಯಂಗಲ್ ಬಿಟ್ವೀನ್ ರೇಡಿಯಸ್ ವೆಕ್ಟರ್ ಓ ಪಿ ಆ್ಯಂಡ್ ದ ಟ್ಯಾಂಜೆಂಟ್ ಪಿ ಎಲ್. ಫೈ ಅಂದರೆ ಆ್ಯಂಗಲ್ ಬಿಟ್ವೀನ್ ಓ ಪಿ ಆ್ಯಂಡ್ ಪಿ ಎಲ್ ಅಂತ ಹೇಳ್ಬೋದು. ಓ ಪಿ ಅಂದರೆ ಏನು? ರೇಡಿಯಸ್ ವೆಕ್ಟರು. ಪಿ ಎಲ್ ಅಂದರೆ ಟ್ಯಾಂಜೆಂಟ್ ಅಟ್ ಪಿ. ಅರ್ಥ ಆಗ್ತಿದೆಯಾ? ಪರ್ಪೆಂಡಿಕ್ಯುಲರ್ ಅಂತಲ್ಲ, ಪಾಯಿಂಟ್ಗೆ ಪಾಸ್ ಆಗಬೇಕು. ಪಾಸ್ ಒಂದು ಆ ಪಾಯಿಂಟ್ ಮಾತ್ರ ಪಾಸ್ ಆಗುತ್ತೆ ಕರ್ವಲ್ಲಿ. ಇಲ್ಲ, ಪರ್ಪೆಂಡಿಕ್ಯುಲರ್ ಅಲ್ಲ, ಏನಾದರೂ ಆಗ್ಬೋದು ಆ್ಯಂಗಲ್ ಅದು. ಹಾಂ, ಅರ್ಥ ಆಗ್ತಿದೆಯಲ್ವಾ? ದಟ್ ಈಸ್ ಓ ಪಿ ಎಲ್ ಅಂದ್ರೇನು? ಫೈ. ಅರ್ಥ ಆಗ್ತಿದೆಯಲ್ವಾ? ಈಗ ನೋಡಿ, ಈಗ ಎಕ್ಸಾಂಪಲ್ಲು ಈ ಥರ ಇರುತ್ತೆ ಅಂದ್ಕೊಳ್ಳಿ ಕರ್ವ್. ಈಗೇನಾಯಿತು? ಇದು ಟ್ಯಾಂಜೆಂಟ್ ಆಯಿತು. ಇದೇನಾಗುತ್ತೆ? ಓ ಪಿ ಆಗುತ್ತೆ. ಇದು ಪರ್ಪೆಂಡಿಕ್ಯುಲರಾ? ಆ ಥರ ಇದು ಕರ್ವ್ ಮೇಲೆ ಟ್ಯಾಂಜೆಂಟ್ ಮತ್ತು 90 ಡಿಗ್ರಿ ಇರುತ್ತೆ ಅಂತಲ್ಲ, ಅದು ಟ್ಯಾಂಜೆಂಟ್ ಬೇರೆ, ಓ ಪಿ ಬೇರೆ. ಗೊತ್ತಾಗ್ತಿದೆಯಲ್ವಾ? ಆ್ಯಂಗಲ್ ಏನು ಬೇಕಾದರೂ ಇರ್ಬೋದು. ಅರ್ಥ ಆಯ್ತಲ್ವಾ? ಡೌಟ್ ಕ್ಲಿಯರ್ ಆಯಿತಾ ನಿಮ್ಮದು? ಈಗ ನೋಡಿ, ಇದೊಂದು ಜ್ಞಾಪಕ ಇಟ್ಕೊಂಡಿರಿ. ಇಲ್ಲಿ ಮೇನ್ ಇಂಪಾರ್ಟೆಂಟ್ ಏನು? ಇದು ವೈ ಇಸ್ ಈಕ್ವಲ್ ಟು ಆರ್ ಸೈನ್ ಡೀಟಾ, ಎಕ್ಸ್ ಇಸ್ ಈಕ್ವಲ್ ಟು ಆರ್ ಕಾಸ್ ಡೀಟಾ ಹೆಂಗೆ ಬಂತು ಅಂತ ಗೊತ್ತಲ್ವಾ ನಿಮಗೆ? ಅದನ್ನ ಇಲ್ಲಿ ಬರ್ಕೊಳ್ಳೋಣ. ಎಕ್ಸ್ ಇಸ್ ಈಕ್ವಲ್ ಟು ಏನು? ಆರ್ ಕಾಸ್ ಡೀಟಾ. ವೈ ಅಂದರೆ ಏನು? ಆರ್ ಸೈನ್ ಡೀಟಾ. ಇದು ಬೇಕಾಗುತ್ತೆ ನಮಗೆ. ಇದನ್ನ ರಬ್ ಮಾಡ್ತೀನಿ. ಬೇಕಿದ್ರೆ ಫೋಟೋ ತೊಗೊಳ್ಳೋದಿದ್ರೆ ತೊಗೊಬಿಡಿ, ಬೇಗ ತೊಗೊಳ್ಳಿ. ಇದು ಎಕ್ಸ್ಪ್ಲೇನ್ ಮಾಡಿರೋದು ಗೊತ್ತಾಯ್ತಲ್ವಾ? ಇದು ಈಗ ನೋಡಿ, ಈಗ ನಿಮಗೆ ಟ್ರಿಗ್ನಾಮೆಟ್ರಿ ಅಂದರೆ ಈಗ ಟ್ರಯಾಂಗಲ್ಸಲ್ಲಿ ನಿಮಗೆ ಪ್ರಾಪರ್ಟೀಸ್ಗಳು ಬರುತ್ತಲ್ವಾ? ಈಗ ಎಕ್ಸಾಂಪಲ್ಲು ಈ ಥರ ಇರುತ್ತೆ ಅಂದ್ಕೊಳ್ಳಿ ಟ್ರಯಾಂಗಲ್ಲು. ಅರ್ಥ ಆಯ್ತಲ್ವಾ? ಈಗ ಇದು 70 ಇರುತ್ತೆ ಅಂದ್ಕೊಳ್ಳಿ, ಇದು 50 ಇರುತ್ತೆ ಅಂದ್ಕೊಳ್ಳಿ. ಇದೆಷ್ಟು ಇರುತ್ತೆ? ಇದು 70, ಇದು 50 ಇದ್ದರೆ ಹಾಂ, ವೆರಿ ಗುಡ್. ಇದು 3 ಆ್ಯಡ್ ಮಾಡಿದ್ರೆ ಏನು ಬರಬೇಕು? 180 ಬರಬೇಕು. ಅಂದರೆ 70 + 50 ಎಷ್ಟು? 120. ಅಂದರೆ ಇದು ಎಷ್ಟಾಗುತ್ತೆ? 60. ಅಂದರೆ ಸಮ್ ಆಫ್ ಆ್ಯಂಗಲ್ಸ್ ಆಫ್ ಟ್ರಯಾಂಗಲ್ಸ್ ಆರ್ 180 ಡಿಗ್ರಿ. ಗೊತ್ತಾಗ್ತಿದೆಯಲ್ವಾ? ಇದೆಷ್ಟು ಇರಬೇಕು ಹಂಗಿದ್ರೆ? 120. ಯಾಕೆ? ಲೀನಿಯರ್ ಪೇರ್. ಇದಕ್ಕೇನಂತೀವಿ? ಲೀನಿಯರ್ ಪೇರ್ ಅಂತ ಹೇಳ್ತೀವಿ. ಏನಂತೀವಿ? ಲೀನಿಯರ್ ಪೇರ್ಗೋಸ್ಕರ ಇದು 60 ಇದ್ದರೆ ಇನ್ನೇನಿರಬೇಕು? 120 ಇರಬೇಕು. ಈಗ ಇದಕ್ಕೆ ನಾವೇನಂತೀವಿ? ಎಕ್ಸ್ಟೀರಿಯರ್ ಆ್ಯಂಗಲ್. ಇದಕ್ಕೆ ಇಂಟೀರಿಯರು, ಇದಕ್ಕೆ ಇಂಟೀರಿಯರ್ ಆಪೋಸಿಟ್ ಆ್ಯಂಗಲ್ಸ್. ಅರ್ಥ ಆಗ್ತಿದೆಯಲ್ವಾ?
ಈ ಟ್ರಯಾಂಗಲ್ಸಲ್ಲಿ ಇದಕ್ಕೆ ಏನಂತೀವಿ ನಾವು, ಈ ಥರ ಇದ್ದರೆ ಎಕ್ಸ್ಟೀರಿಯರ್ ಆ್ಯಂಗಲ್, ಇದು ಬಂದು ಇಂಟೀರಿಯರ್ ಆ್ಯಂಗಲ್ಲು, ಇದು ಇಂಟೀರಿಯರ್ ಆಪೋಸಿಟ್ ಆ್ಯಂಗಲ್ಸು. ಇದು ಆ್ಯಡ್ ಮಾಡಿದ್ರೆ ಏನು ಬರುತ್ತೆ, ಇದು 70 + 50 ಎಷ್ಟು, 120 ಡಿಗ್ರಿ. ಗೊತ್ತಾಗ್ತಿದೆಯಲ್ವಾ? ಅಂದರೆ ಹೇಳಿ, ಎಕ್ಸ್ಟೀರಿಯರ್ ಆ್ಯಂಗಲ್ ಈಸ್ ಈಕ್ವಲ್ ಟು ಸಮ್ ಆಫ್ ದ ಆಪೋಸಿಟ್ ಇಂಟೀರಿಯರ್ ಆ್ಯಂಗಲ್ಸ್. ಗೊತ್ತಾಗ್ತಿದೆಯಲ್ವಾ? ಕರೆಕ್ಟ್ ಅಲ್ವಾ ನಾನು ಹೇಳಿದ್ದು? ಹಾಂ, ಈಗ ಇದು ಬರೆಯೋಣ. ಇಲ್ಲೇನು ಬರೀತೀರಾ ಹೇಳಿ? ಫ್ರಮ್ ದ ಫಿಗರ್ ಸೈ ಅಂದರೆ ಏನು? ಇದು ಎಕ್ಸ್ಟೀರಿಯರ್ ಆ್ಯಂಗಲ್ಲು, ಇದು ಇಂಟೀರಿಯರ್ ಆಪೋಸಿಟ್ ಆ್ಯಂಗಲ್ಸ್. ಸೈ ಅಂದರೆ ಏನು? ಡೀಟಾ ಪ್ಲಸ್ ಫೈ. ಟೇಕ್ ಟ್ಯಾನ್ ಆನ್ ಬೋತ್ ಸೈಡ್. ಟ್ಯಾನ್ ಸೈ ಏನಾಗುತ್ತೆ? ಟ್ಯಾನ್ ಡೀಟಾ ಪ್ಲಸ್ ಫೈ ಆಗುತ್ತೆ. ಈಗ ಟ್ಯಾನ್ ಆಫ್ ಎ ಪ್ಲಸ್ ಬಿಗೆ ಫಾರ್ಮುಲಾ ಗೊತ್ತಿರಬೇಕು. ಟ್ಯಾನ್ ಆಫ್ ಎ ಪ್ಲಸ್ ಬಿಗೆ ಫಾರ್ಮುಲಾ ಹೇಳಿ, ಗೊತ್ತಾ ನಿಮಗೆ? ಹೇಳಿ. ಟ್ಯಾನ್ ಎ ಪ್ಲಸ್ ಟ್ಯಾನ್ ಬಿ ಡಿವೈಡೆಡ್ ಬೈ 1 ಮೈನಸ್ ಟ್ಯಾನ್ ಎ ಇಂಟು ಟ್ಯಾನ್ ಬಿ. ಅರ್ಥ ಆಗ್ತಿದೆಯಲ್ವಾ? ಇದು ಗ್ರೀನ್ ಇದೆಯಾ? ಗ್ರೀನ್ ಇದೆಯಾ? ಯಾಕೆ? ಇದು ಟ್ಯಾನ್ ಎಕ್ಸ್ ಪ್ಲಸ್ ವೈ ಅಂತಲೂ ತಗೋಬೋದು. ಹಾಂ, ರೀಸನ್ ಏನಕ್ಕೆ ಅಂದರೆ ಮುಂದೆ ನಿಮಗೆ ಸ್ಲೋಪ್ ಕಾನ್ಸೆಪ್ಟ್ ಬರುತ್ತೆ. ಸ್ಲೋಪ್ ಅಂದ್ರೇನು? ಸ್ಲೋಪ್ ಆಫ್ ದ ಲೈನ್ಗೆ ಫಾರ್ಮುಲಾ ಏನು? ಟ್ಯಾನ್ ಡೀಟಾ. ಅದಕ್ಕೆ ಟ್ಯಾನ್ ಅಂತ ತಗೋಬೇಕಷ್ಟೆ. ಅರ್ಥ ಆಗ್ತಿದೆಯಲ್ವಾ? ಹಾಂ, ಮುಂದೆ ಬರುತ್ತೆ, ಹೇಳ್ತೀನಿ ನಾನು ನಿಮಗೆ. ಈಗ ನೋಡಿ, ಟ್ಯಾನ್ ಸೈ ಈಸ್ ಈಕ್ವಲ್ ಟು ಏನು? ಟ್ಯಾನ್ ಆಫ್ ಎ ಪ್ಲಸ್ ಬಿಗೆ ಫಾರ್ಮುಲಾ ಏನು? ಎ ಅಂದ್ರೇನು? ಡೀಟಾ, ಬಿ ಅಂದ್ರೇನು? ಫೈ. ಹಾಕಿ ಏನಾಗುತ್ತೆ? ಟ್ಯಾನ್ ಡೀಟಾ ಪ್ಲಸ್ ಟ್ಯಾನ್ ಫೈ ಡಿವೈಡೆಡ್ ಬೈ 1 ಮೈನಸ್ ಟ್ಯಾನ್ ಡೀಟಾ ಇಂಟು ಟ್ಯಾನ್ ಫೈ. ಇದು ಇಕ್ವೇಷನ್ 1. ಅರ್ಥ ಆಗ್ತಿದೆಯಲ್ವಾ? ಈಗೇನು ಮಾಡಬೇಕು ನೆಕ್ಸ್ಟು? ಈಗ ನೋಡಿ, ನಿಮಗೆ ಇದು ಗೊತ್ತು ಏನು? ರಿಲೇಷನ್ಶಿಪ್ ಬಿಟ್ವೀನ್ ಕಾರ್ಟೀಷಿಯನ್ ಮತ್ತು ಪೋಲಾರ್. ಈಗ ನೋಡಿ, ಲೆಟ್ ಎಕ್ಸ್ ಕಾಮ ವೈನ, ಲೆಟ್ ಹೇಳಿ, ಎಕ್ಸ್ ಕಾಮ ವೈ ಇದನ್ನ ಬರೀಬೇಕು. ಬಿ ದ ಕಾರ್ಟೀಷಿಯನ್ ಏನು? ಎಕ್ಸ್ ಕಾಮ ವೈ ಅಂದ್ರೇನು? ಕಾರ್ಟೀಷಿಯನ್ ಕೋಆರ್ಡಿನೇಟ್ಸ್ ಆಫ್ ಪಿ. ಕಾರ್ಟೀಷಿಯನ್ ಕೋಆರ್ಡಿನೇಟ್ಸ್ ಆಫ್ ಪಿ. ಇಲ್ಲೇ ಬರ್ಕೊಡ್ತೀನಿ, ಕೋಆರ್ಡಿನೇಟ್ಸ್ ಆಫ್ ಪಿ. ಅರ್ಥ ಆಗ್ತಿದೆಯಲ್ವಾ? ಪಿ ಇದು ಕಾರ್ಟೀಷಿಯನ್ ಕೋಆರ್ಡಿನೇಟ್ಸ್ ಅಂದ್ಕೊಳ್ಳಿ. ಸೊ ದಟ್ ವಿ ಹ್ಯಾವ್ ಅಂತ ಬರ್ಕೊಳ್ಳಿ. ಏನಂತ ಬರ್ಕೋತೀರಾ? ಈಗ ನೋಡಿ, ರಿಲೇಷನ್ಶಿಪ್ ಬಿಟ್ವೀನ್ ಕಾರ್ಟೀಷಿಯನ್ ಆ್ಯಂಡ್ ಪೋಲಾರ್ ಗೊತ್ತಲ್ವಾ ನಮಗೆ? ಏನು? ಎಕ್ಸ್ ಅಂದ್ರೇನು? ಆರ್ ಕಾಸ್ ಡೀಟಾ, ವೈ ಈಸ್ ಈಕ್ವಲ್ ಟು ಏನು? ಆರ್ ಸೈನ್ ಡೀಟಾ. ಗೊತ್ತಾಗ್ತಿದೆಯಲ್ವಾ? ಆಮೇಲೆ ಏನು ಮಾಡಬೇಕು? ಇದು ಬರ್ದಾದ್ಮೇಲೆ ವಿ ನೋ ದಟ್ ಏನಂತ ಬರಿಬೇಕು? ಈಗ ನೋಡಿ, ಸ್ಟ್ರೈಟ್ ಲೈನ್ ಅಂದರೆ ಏನು? ಈಗ ಸ್ಟ್ರೈಟ್ ಲೈನ್ ಅಂದು ಈಗ ಒಂಥರ ಇದು ಲೈನ್ ಅಂದ್ಕೊಳ್ಳಿ. ಗೊತ್ತಾಗ್ತಿದೆಯಲ್ವಾ? ಇದು ಡೀಟಾ, ಇದೇನಿದು? ಡೀಟಾ ಅಂದ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ವಾ? ಇದು ಡೆಲ್ಟಾ ವೈ, ಇದು ಡೆಲ್ಟಾ ಎಕ್ಸ್. ಸ್ಟ್ರೈಟ್ ಲೈನಲ್ಲಿ ಏನು ಗೊತ್ತಾ? ಸ್ಲೋಪ್ಗೆ ಫಾರ್ಮುಲಾ. ಸ್ಲೋಪ್ಗೆ ಏನು ಫಾರ್ಮುಲಾ? ಡೆಲ್ಟಾ ವೈ ಬೈ ಆರ್. ಸ್ಲೋಪ್ಗೆ ಫಾರ್ಮುಲಾ ಇನ್ನೊಂದೇನು? ಟ್ಯಾನ್ ಆಫ್. ಎರಡರಲ್ಲಿ ಒಂದು ಯೂಸ್ ಮಾಡ್ಬೋದು ನೀವು. ಯಾವುದು? ಯಾಕೆಂದರೆ ಟ್ಯಾನ್ ಡೀಟಾ ಈಸ್ ಈಕ್ವಲ್ ಟು ಆಪೋಸಿಟ್ ಬೈ ಅಡ್ಜಸೆಂಟ್. ಆಪೋಸಿಟ್ ಬೈ ಅಡ್ಜ. ಅದಕ್ಕೆ ಡೆಲ್ಟಾ ವೈ ಬೈ ಡೆಲ್ಟಾ ಎಕ್ಸ್ ಅಂದರೂ ಒಂದೇ, ಟ್ಯಾನ್ ಡೀಟಾ ಅಂದರೂ ಒಂದೇ. ಗೊತ್ತಾಗ್ತಿದೆಯಲ್ವಾ? ಅರ್ಥ ಆಯ್ತಾ ಇಲ್ವಾ? ಅದು ಈಗ ನೋಡಿ, ಜ್ಞಾಪಕ ಇಟ್ಕೊಳ್ಳಿ. ಇಲ್ಲಿ ಡೀಟಾ ಬದಲು ಏನಿದೆ? ಇದು ಡೀಟಾ ಅಂದರೆ ಯಾವಾಗಲೂ ಜ್ಞಾಪಕ ಇಟ್ಕೊಳ್ಳಿ, ಡೀಟಾ ಈಸ್ ದ ಆ್ಯಂಗಲ್ ಮೇಡ್ ಬೈ ದ ಲೈನ್ ವಿತ್ ರೆಸ್ಪೆಕ್ಟ್ ಟು ಪಾಸಿಟಿವ್ ಡೈರೆಕ್ಷನ್ ಆಫ್ ಎಕ್ಸ್ ಆಕ್ಸಿಸಲ್ಲೇ ಇರಬೇಕು. ಅರ್ಥ ಆಗ್ತಿದೆಯಲ್ವಾ? ಡೀಟಾ ಯಾವಾಗಲೂ ಲೈನಿಂದ ಎಲ್ಲಿಗಿರಬೇಕು? ಎಕ್ಸ್ ಆಕ್ಸಿಸ್ ಪಾಸಿಟಿವ್ ಡೈರೆಕ್ಷನ್ ಇದೆಯಲ್ಲ ಅಲ್ಲಿ ಇರಬೇಕು. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ಡೀಟಾ ಅಂದರೆ ಏನು? ಸೈ. ಅರ್ಥ ಆಗ್ತಿದೆಯಲ್ವಾ? ಈಗ ಟ್ಯಾನ್ ಸೈ ಈಸ್ ಈಕ್ವಲ್ ಟು ಹೇಳಿ,
ಡೆಲ್ಟಾ ವೈ ಬೈ ಡೆಲ್ಟಾ ಎಕ್ಸ್ ಅಂದರೆ ಅದು ಫೈನೈಟ್ ಚೇಂಜ್ ಆಫ್ ವೈ, ಫೈನೈಟ್ ಚೇಂಜ್ ಆಫ್ ಎಕ್ಸ್. ಡಿ ವೈ ಬೈ ಡಿ ಎಕ್ಸ್ ಅಂದರೆ ವೆರಿ ಸ್ಮಾಲು. ಈಗ ನೀವು ಒಂದು ಹೇಳ್ತೀನಿ ನೋಡಿ, 50/10 ಅಂದರೂ ಒಂದೇ, 5/1 ಅಂದರೂ ಒಂದೇ, 0.5/0.1 ಅಂದರೂ ಒಂದೇ. ಅರ್ಥ ಆಗ್ತಿದೆಯಲ್ವಾ? ರೇಷಿಯೋ ಏನಿರುತ್ತೆ ಅದು 5ನೇ ಆಗುತ್ತೆ. ಅರ್ಥ ಆಗ್ತಿದೆಯಲ್ವಾ? ಡೆಲ್ಟಾ ವೈ ಬೈ ಡೆಲ್ಟಾ ಎಕ್ಸ್ ಅಂದರೂ ಒಂದೇ, ಡಿ ವೈ ಬೈ ಡಿ ಎಕ್ಸ್ ಅಂದರೂ ಒಂದೇ. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ಟ್ಯಾನ್ ಸೈಗೇನು ಫಾರ್ಮುಲಾ? ಡಿ ವೈ ಬೈ ಡಿ ಎಕ್ಸ್. ಅರ್ಥ ಆಯ್ತಲ್ವಾ? ಇದಕ್ಕೇನಂತೀವಿ? ಲಿಮಿಟ್ ಎಕ್ಸ್ಟೆನ್ಸ್ ಟು 0 ಡೆಲ್ಟಾ ವೈ ಬೈ ಡೆಲ್ಟಾ ಎಕ್ಸ್ನ ನಾವೇನಂತೀವಿ? ಡಿ ವೈ ಬೈ ಡಿ. ಅಂದರೆ ಡೆಲ್ಟಾ ಎಕ್ಸ್ನ ನೀವು ಸ್ಮಾಲಾಗಿ ತೊಗೋತೀರಲ್ವಾ, ಎಷ್ಟು ಸ್ಮಾಲಾಗಿರುತ್ತೆ ಅಷ್ಟು ಸ್ಮಾಲಾಗಿ ತೊಗೊಂಡು ಅಲ್ಲಿ ಡೆಲ್ಟಾ ವೈ ಬೈ ಡೆಲ್ಟಾ ಎಕ್ಸ್ ಫೈಂಡ್ ಮಾಡಿದ್ರೆ ನಮಗೆ ಡಿ ವೈ ಬೈ ಡಿ ಎಕ್ಸ್. ಏನಿಲ್ಲ, ಸಿಂಪಲ್ಲು, ಸ್ಮಾಲ್ ಚೇಂಜ್ ಇನ್ ವ್ಯಾಲ್ಯೂ ಆಫ್ ವೈ ವಿತ್ ರೆಸ್ಪೆಕ್ಟ್ ಟು ಸ್ಮಾಲ್ ಚೇಂಜ್ ಇನ್ ವ್ಯಾಲ್ಯೂ ಆಫ್ ಎಕ್ಸ್. ಗೊತ್ತಾಗ್ತಿದೆಯಲ್ವಾ? ಇದಕ್ಕೆ ಡಿ ವೈ ಬೈ ಡಿ ಎಕ್ಸ್ ಅನ್ನೋದು. ಗೊತ್ತಾಗ್ತಿದೆಯಲ್ವಾ? ಈಗ ಟ್ಯಾನ್ ಸೈ ಅಂದ್ರೇನು? ಡಿ ವೈ ಬೈ ಡಿ ಎಕ್ಸ್ ಗೊತ್ತಿರಲಿ, ಜಾಸ್ತಿ ಏನು ತಲೆ ಕೆಡಿಸ್ಕೋಬೇಡಿ. ಅರ್ಥ ಆಯ್ತಲ್ವಾ? ಈಗ ಟ್ಯಾನ್ ಯಾಕೆ ತೊಗೊಂಡ್ವಿ ಗೊತ್ತಾಯ್ತಲ್ವಾ? ಅರ್ಥ ಆಯ್ತಲ್ವಾ? ಟ್ಯಾನ್ ಯಾಕೆ ತೊಗೊಂಡಿದ್ದು? ಇದಕ್ಕೆ ಅದನ್ನ ಕಂಪೇರ್, ಇಲ್ಲಿ ಕಾಸು ತೊಗೊಂಡಿದ್ರೆ ಕಂಪೇರ್ ಮಾಡೋಕ್ಕಾಗ್ತಿತ್ತಾ ನಿಮಗೆ? ಈಗ ನೋಡಿ, ಇದೇನು ಡಿ ವೈ ಬೈ ಡಿ ಎಕ್ಸ್ ಅಂದ್ರೇನು, ಟ್ಯಾನ್ ಸೈ ಅಂದ್ರೇನು? ಎರಡು ಸ್ಲೋಪ್ ಆಫ್ ದ ಟ್ಯಾಂಜೆಂಟ್, ಸ್ಲೋಪ್ ಆಫ್ ದ ಈ ಥರ ಬರ್ಕೊಳ್ಳಿ. ಇದೆಲ್ಲ ಅಳಿಸ್ತೀನಿ, ಇದೆಲ್ಲ ಬೇಕಾಗಿಲ್ಲ. ರಬ್ ಮಾಡಲ ಇದನ್ನ? ನೀವು ಏನು ಬರಿಬೇಕು ಅಷ್ಟು ಮಾತ್ರ ಇಟ್ಕೋತೀನಿ. ಹೇಳಿ ಏನಾಯ್ತು ಇದು? ಟ್ಯಾಂಜೆಂಟ್ ಪಿ ಎಲ್. ಡೌಟ್ ಕ್ಲಿಯರ್ ಆಯಿತಾ? ಈಗ ಹೇಳಿ ಡಿ ವೈ ಬೈ ಡಿ ಎಕ್ಸ್ ಅಂದರೆ ಏನು? ಇದನ್ನ ಏನು ಮಾಡಿ, ಪ್ಯಾರಾಮೀಟರ್ ಡಿ ವೈ ಬೈ ಪ್ಯಾರಾಮೆಟ್ರಿಕ್ ಡಿಫ್ರೆನ್ಷಿಯೇಷನ್ ಅಂತ ಹೇಳ್ತೀವಿ. ಏನಂತೀವಿ ಇದಕ್ಕೆ? ಪ್ಯಾರಾಮೆಟ್ರಿಕ್ ಡಿ ವೈ ಬೈ ಡಿ ಡೀಟಾ ಡಿವೈಡೆಡ್ ಬೈ ಡಿ ಎಕ್ಸ್ ಬೈ ಡಿ ಡೀಟಾ. ಟ್ಯಾನ್ ಸೈ ಈಸ್ ಈಕ್ವಲ್ ಟು ಡಿ ವೈ ಬೈ ಡಿ ಡೀಟಾ ಹೇಳ್ತೀರಾ? ವೈನ ವಿತ್ ರೆಸ್ಪೆಕ್ಟ್ ಟು ಡೀಟಾ ಡಿಫ್ರೆನ್ಷಿಯೇಟ್ ಮಾಡಬೇಕು. ವೈ ಎಲ್ಲಿದೆ? ಇಲ್ಲಿ ವೈ ಎಲ್ಲಿದೆ? ಆರ್ ಸೈನ್ ಡೀಟಾ. ಗೊತ್ತಾಗ್ತಿದೆಯಲ್ವಾ? ವೈನ ವಿತ್ ರೆಸ್ಪೆಕ್ಟ್ ಟು ಡೀಟಾ ಡಿಫ್ರೆನ್ಷಿಯೇಟ್ ಮಾಡೋದು ಹೆಂಗೆ ಅಂದರೆ ಪ್ರಾಡಕ್ಟ್ ರೂಲ್ ಮಾಡಬೇಕು. ಇಲ್ಲಿ ಆರ್ ಬಂದು, ಇಲ್ಲಿ ನೋಡಿ ಆರ್ ಡೀಟಾ ಎರಡೂ ಬಂದು ಫಂಕ್ಷನ್ಸೇ. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ನೋಡಿ, ಆರು ಸೈನ್ ಡೀಟಾಗೆ ಡಿಫ್ರೆನ್ಷಿಯೇಷನ್ ಏನು? ಕಾಸ್ ಡೀಟಾ, ಆರ್ ಕಾಸ್ ಡೀಟಾ ಪ್ಲಸ್ ಸೈನ್ ಡೀಟಾ ಇಟ್ಕೊಳ್ಳಿ. ಆರ್ಗೇನು? ಡಿ ಆರ್ ಬೈ ಡಿ ಡೀಟಾ, 1 ಇಂಟು ಡಿ ಆರ್ ಬೈ ಡಿ ಡೀಟಾ ಅಂದ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ವಾ? ಈಗ ನೆಕ್ಸ್ಟು ಇದು ಡಿ ವೈ ಬೈ ಡಿ ಡೀಟಾ. ಹೇಳಿ ಇನ್ನೊಂದು ಸತಿ, ವೈನ ವಿತ್ ರೆಸ್ಪೆಕ್ಟ್ ಟು ಡೀಟಾ ಮಾಡೋದು ಯಾವ ಥರ? ಆರು ಸೈನ್ ಡೀಟಾಗೇನು? ಕಾಸ್ ಡೀಟಾ ಪ್ಲಸ್ ಸೈನ್ ಡೀಟಾ, ಆರ್ಗೇನು? ಡಿ ಆರ್ ಬೈ ಡಿ ಡೀಟಾ. ಇಲ್ಲಿ ಎಕ್ಸ್ನ ವಿತ್ ರೆಸ್ಪೆಕ್ಟ್ ಟು ಡೀಟಾ ಮಾಡಿ. ಆರ್ ಇಟ್ಕೊಳ್ಳಿ, ಕಾಸ್ ಡೀಟಾಗೇನು? ಮೈನಸ್ ಸೈನ್ ಡೀಟಾ ಪ್ಲಸ್ ಕಾಸ್ ಡೀಟಾ ಇಟ್ಕೊಳ್ಳಿ, ಆರ್ಗೇನು? ಡಿ ಆರ್ ಬೈ ಡಿ ಡೀಟಾ. ನೆಕ್ಸ್ಟ್ ಏನು ಮಾಡ್ಬೇಕು ಹೇಳಿ? ಇದನ್ನ ರಬ್ ಮಾಡ್ಬಿಡ್ತೀನಿ. ಇದನ್ನ ಏನು ಮಾಡಿ ಗೊತ್ತಾ ನೀವು? ಡಿ ಆರ್ ಬೈ ಡೀಟಾ ಇಲ್ಲಿ ಬರಬೇಕು, ಆ ಥರ ಮಾಡ್ಕೊಳ್ಳಿ. ಹೇಳಿ ಟ್ಯಾನ್ ಸೈ ಅಂದ್ರೇನು? ಸೈನ್ ಡೀಟಾ ಹೇಳಿ, ಡಿ ಆರ್ ಬೈ ಡಿ ಡೀಟಾ ಪ್ಲಸ್ ಆರ್ ಕಾಸ್ ಡೀಟಾ ಡಿವೈಡೆಡ್ ಬೈ ಹೇಳಿ ಕಾಸ್ ಡೀಟಾ ಡಿ ಆರ್ ಬೈ ಡಿ ಡೀಟಾ ಮೈನಸ್ ಆರ್ ಸೈನ್ ಡೀಟಾ. ಈ ಥರ ರೀಅರೇಂಜ್ ಮಾಡಿ ಬರ್ಕೊಳ್ಳಿ. ಇದು ನೋಡಿ, ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ? ಮೈನಸ್. ಗೊತ್ತಾಗ್ತಿದೆಯಲ್ವಾ? ಈಗ ಈಗ ಎಲ್ಲನೂ ಈ ಟರ್ಮ್ಸ್ನ ಕಾಸ್ ಡೀಟಾ ಡಿ ಆರ್ ಬೈ ಡಿ ಡೀಟಾಯಿಂದ ಡಿವೈಡ್ ಮಾಡಿಬಿಡಿ. ಹೇಳಿ ಏನಾಗುತ್ತೆ? ಟ್ಯಾನ್ ಸೈ ಈಸ್ ಈಕ್ವಲ್ ಟು ಹೇಳಿ ಈಗ ನೋಡಿ, ಇದನ್ನ ಈ ಕಡೆ ಬರೆದಿದ್ದೀನಿ, ಇದನ್ನ ಈ ಕಡೆ, ಇದನ್ನ ಈ ಕಡೆ, ಇದನ್ನ ಈ ಕಡೆ ರೀಅರೇಂಜ್ ಮಾಡಿ ಬರೆದಿರೋದು. ಫಸ್ಟು ಡಿ ಆರ್ ಬೈ ಡಿ ಡೀಟಾ ಬರೆಸೋ ಥರ ಆ ಥರ ಮಾಡಿ. ಈಗ ಕಾಸ್ ಡೀಟಾ ಡಿ ಆರ್ ಬೈ ಡಿ ಡೀಟಾಯಿಂದ ಡಿವೈಡ್ ಮಾಡಿಬಿಡಿ. ಏನಾಗುತ್ತೆ ಹೇಳಿ? ಸೈನ್ ಡೀಟಾ ಡಿ ಆರ್ ಬೈ ಡಿ ಡೀಟಾ ಡಿವೈಡೆಡ್ ಬೈ ಹೇಳಿ ಡಿ ಆರ್ ಬೈ ಡಿ ಡೀಟಾ ಪ್ಲಸ್ ಹೇಳಿ ಆರ್ ಕಾಸ್ ಡೀಟಾ ಡಿ ಆರ್ ಬೈ ಡಿ, ಇಲ್ಲ ಆರ್ ಕಾಸ್ ಡೀಟಾ ಡಿ ಆರ್ ಬೈ ಡಿ ಡೀಟಾ, ಆರ್ ಕಾಸ್ ಡೀಟಾ ಬೈ ಕಾಸ್ ಡೀಟಾ ಡಿ ಆರ್ ಬೈ ಡಿ ಡೀಟಾ. ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ಹೇಳಿ ಕಾಸ್ ಡೀಟಾ
ಹಾಂ ಕಾಸ್ ಡೀಟಾ ಡಿ ಆರ್ ಬೈ ಡಿ. ಯಾಕೆ ಕಾಸ್ ಡೀಟಾ ಬೈ ಡಿ ಆರ್ ಬೈ ಡಿ ಡೀಟಾ ಅಂತ ಡಿವೈಡ್ ಮಾಡಿರೋದು ನಾವು? ಕಾಸ್ ಡೀಟಾ ಡಿ ಆರ್ ಬೈ ಡಿ ಡೀಟಾ ಯಾಕೆ ಅಂದರೆ ಇಲ್ಲಿ ಏನಿದೆ, ಇಲ್ಲಿ 1 ಬರ್ಸೋಕ್ಕೆ ಆ ಥರ ಮಾಡಬೇಕು. ಅರ್ಥ ಆಗ್ತಿದೆಯಲ್ವಾ? 1 ಬರ್ಸೋಕ್ಕೆ ಯಾವುದರಿಂದ ಡಿವೈಡ್ ಮಾಡಬೇಕಾಗುತ್ತೆ ಇದನ್ನ? ಕಾಸ್ ಡೀಟಾ ಡಿ ಆರ್ ಬೈ ಡಿ ಡೀಟಾಯಿಂದ ಡಿವೈಡ್ ಮಾಡಬೇಕಾಗುತ್ತೆ. ಗೊತ್ತಾಯ್ತಾ ಇಲ್ವಾ ನಿಮಗೆ? ಇದು 1 ಬರ್ಸೋಕ್ಕೆ ಎಲ್ಲನೂ ಕಾಸ್ ಡೀಟಾ ಡಿ ಆರ್ ಬೈ ಡಿ ಡೀಟಾಯಿಂದ ಡಿವೈಡ್ ಮಾಡಿದ್ರೆ ನಿಮಗೆ ಒಂದು ಇದಕ್ಕೆ ಕಂಪೇರ್ ಮಾಡೋಕ್ಕೆ ಈಸಿ ಆಗುತ್ತೆ. ಲೆಫ್ಟಲ್ಲಿ ಏನು ಇರುತ್ತೆ? ಟ್ಯಾನ್ ಸೈ. ಈಗ ಹೇಳಿ, ಇದು ಕ್ಯಾನ್ಸಲ್ಲು. ಗೊತ್ತಾಗುತ್ತೆ ಅಲ್ವಾ? ನೀವೇ ಇದು ಕಾಸ್ ಡೀಟಾ ಕ್ಯಾನ್ಸಲ್ಲು. ಉಳಿಯೋದೇನು? ಟ್ಯಾನ್ ಸೈ ಈಸ್ ಈಕ್ವಲ್ ಟು ಹೇಳಿ, ಡಿ ಆರ್ ಬೈ ಡೀಟಾ ಹೋದರೆ ಉಳಿಯೋದೇನು? ಸೈನ್ ಬೈ ಕಾಸ್. ಸೈನ್ ಬೈ ಕಾಸ್ ಅಂದರೆ ಏನು? ವೆರಿ ಗುಡ್. ಟ್ಯಾನ್ ಡೀಟಾ ಪ್ಲಸ್ ಕಾಸ್ ಡೀಟಾ ಕ್ಯಾನ್ಸಲ್ ಆದರೆ ಆರ್ ಬೈ ಡಿ ಆರ್ ಬೈ ಡಿ ಡಿ. ಇಲ್ಲೇನು ಕ್ಯಾನ್ಸಲ್ ಆಗುತ್ತೆ? ಕಾಸ್ ಡೀಟಾ ಡಿ ಆರ್ ಬೈ ಡೀಟಾ ಕಂಪ್ಲೀಟ್ ಕ್ಯಾನ್ಸಲ್ ಆಗುತ್ತೆ. ಉಳಿಯೋದೇನು? ಸೈನ್ ಬೈ ಕಾಸ್ ಅಂದರೆ ಟ್ಯಾನ್. ಉಳಿಯೋದೇನು? ಆರ್ ಬೈ ಡಿ ಆರ್ ಬೈ ಡಿ ಡೀಟಾ. ಈ ಥರ ಸ್ವಲ್ಪ ಜಾಸ್ತಿ ಇದು ಡಿವೈಡ್ ಇದೆಯಲ್ಲ, ಇದು ಜಾಸ್ತಿ ಯೂಸ್ ಮಾಡಿ, ಇದು ಕಡಿಮೆ ಇರಲಿ. ಅರ್ಥ ಆಗ್ತಿದೆಯಲ್ವಾ? ಈಗ ನೋಡಿ, ಇಲ್ಲಿ ಇದು ಈಕ್ವೇಷನ್ 1 ಆಯಿತು, ಇದು ಈಕ್ವೇಷನ್ ಏನಾಯಿತು? 2 ಆಯಿತು. ಕಂಪೇರಿಂಗ್ 1 and 2 ಕಂಪೇರ್ ಮಾಡಿ. ಕಂಪೇರಿಂಗ್ ಈಕ್ವೇಷನ್ 1 and 2 ಕಂಪೇರ್ ಮಾಡಿ. ಲೆಫ್ಟಲ್ಲಿ ಏನಿದೆ? ಇಲ್ಲಿ ಟ್ಯಾನ್ ಸೈ ಇದೆ. ಇಲ್ಲಿ ಲೆಫ್ಟಲ್ಲಿ ಏನಿದೆ? ಟ್ಯಾನ್ ಸೈನೇ ಇರೋದು ಲೆಫ್ಟ್ ಸೈಡಲ್ಲಿ. ಅಂದರೆ ರೈಟ್ನ ನೀವು ಈಕ್ವಲ್ ಮಾಡ್ಬೋದಲ್ವಾ? ರೈಟಲ್ಲಿ ಈಕ್ವಲ್ ಮಾಡಿದಾಗ ನೋಡಿ, ಟ್ಯಾನ್ ಡೀಟಾ ಜಾಗದಲ್ಲಿ ಏನಿದೆ? ಟ್ಯಾನ್ ಡೀಟಾ. ಟ್ಯಾನ್ ಫೈ ಜಾಗದಲ್ಲಿ ಏನಿದೆ? ಡಿ ಆರ್ ಬೈ ಡೀಟಾ. 1 ಜಾಗದಲ್ಲಿ ಮೈನಸ್ ಟ್ಯಾನ್ ಡೀಟಾ ಬದಲು ಟ್ಯಾನ್ ಫೈ ಜಾಗದಲ್ಲಿ. ಅಂದರೆ ಕಂಪೇರ್ ಮಾಡಿದ್ರೆ ಕಂಪ್ಲೀಟ್ ನಿಮ್ಗೆ ಏನು ಸಿಗುತ್ತೆ? ಟ್ಯಾನ್ ಫೈ ಈಸ್ ಈಕ್ವಲ್ ಟು ಆರ್ ಬೈ ಡಿ ಆರ್. ಅದೇನು ಫೈನ್ ಮಾಡೋದು ಬೇಕಾಗಿಲ್ಲ, ಕಂಪೇರಿಂಗ್ ಅಂತ ಬರೆದ್ರೆ ಸಾಕು. ಯಾಕಂದರೆ ಗೊತ್ತಾಗುತ್ತೆ ನಿಮಗೆ. ಟ್ಯಾನ್ ಫೈ ಜಾಗದಲ್ಲಿ ಆರ್ ಬೈ ಡಿ ಡೀಟಾ ಇಲ್ಲಿ ಹಾಕಿದ್ರೆ ಈ ಸೇಮ್ ಈಕ್ವೇಷನ್ ಆಗುತ್ತೆ. ಯಾವುದು? 1 ಮತ್ತು 2 ಎರಡು ಸೇಮ್ ಆಗುತ್ತೆ. ಗೊತ್ತಾಗ್ತಿದೆಯಲ್ವಾ? ಹೇಳಿ, ಟ್ಯಾನ್ ಫೈ ಏನು? ಆರ್ ಬೈ ಡಿ ಆರ್ ಬೈ ಇದೇನಾಗುತ್ತೆ? ಟ್ಯಾನ್ ಫೈ ಆರ್ ಇಂಟು ಇದು ರೆಸಿಪ್ರೋಕಲ್ ತೊಗೊಂಡ್ರೆ ಏನಾಗುತ್ತೆ? ಅರ್ಥ ಆಗ್ತಿದೆಯಲ್ವಾ? ಈಗ ಕ್ವಶನ್ಗೆ ಆನ್ಸರ್ ಮುಗೀತು ಅಲ್ವಾ? ಇಲ್ಲಿ ಏನಾದರೂ ಇದು ಗೊತ್ತಾಯ್ತಲ್ವಾ? ಟ್ಯಾನ್ ಫೈ ಅಂದ್ರೇನು? ಆರ್ ಇಂಟು ಡಿ ಡೀಟಾ ಬೈ ಡಿ ಆರ್. ಇದೇನಾದರೂ ಕೇಳಿದ್ರೆ ಏನು ಮಾಡಬೇಕು? ಟ್ಯಾನ್ಗೆ ರೆಸಿಪ್ರೋಕಲ್ ಏನು? ಆರ್ಗೆ ರೆಸಿಪ್ರೋಕಲ್ ಏನು? ಡಿ ಡೀಟಾ ಬೈ ಡಿ ಆರ್ಗೆ ರೆಸಿಪ್ರೋಕಲ್ ಏನು? ಡಿ ಆರ್ ಬೈ ಡಿ ಡೀಟಾ. ಇದೇ ಫೈನಲ್ ಆನ್ಸರ್. ಅರ್ಥ ಆಯ್ತಲ್ವಾ? ಇನ್ನೊಂದು ಸತಿ ಎಕ್ಸ್ಪ್ಲೇನ್ ಮಾಡಲಾ? ಈಗ ನೋಡಿ, ಬೇಗ ಮಾಡ್ಬಿಡ್ತೀನಿ ನೋಡಿ. ಇದಕ್ಕೆ ಏನಂತೀವಿ? ಆರ್ ಈಸ್ ಈಕ್ವಲ್ ಟು ಎಫ್ ಆಫ್ ಡೀಟಾ. ಈ ಪಾಯಿಂಟ್ ಬಂದು ಪಿ ಆಫ್ ಆರ್ ಕಾಮ ಡೀಟಾ ಆರ್ ಪಿ ಆಫ್ ಎಕ್ಸ್ ಕಾಮ ವೈ. ಇದಕ್ಕೆ ಪೋಲಾರ್ ಕೋಆರ್ಡಿನೇಟ್ಸ್, ಇದಕ್ಕೆ ಕಾರ್ಟಿಷಿಯನ್ ಕೋಆರ್ಡಿನೇಟ್ಸ್. ಇದು ಓ ಅಂದರೆ ಪೋಲು, ಇದು ಇನಿಷಿಯಲ್ ಲೈನು. ಈಗ ನೋಡಿ, ಓ ಇಂದ ಪಿ ಜಾಯಿನ್ ಮಾಡಿ ಅದು ಆರ್ ಆಗುತ್ತೆ. ಈ ಆ್ಯಂಗಲ್ ಏನಾಗುತ್ತೆ? ಎಕ್ಸ್ ಓ ಪಿ ಡೀಟಾ ಆಗುತ್ತೆ. ಅರ್ಥ ಆಯ್ತಲ್ವಾ? ಇಲ್ಲಿ ಸೈ ಅಂದರೆ ಆ್ಯಂಗಲ್ ಮೇಡ್ ಬೈ ದಿ ಟ್ಯಾಂಜೆಂಟ್ ವಿತ್ ರೆಸ್ಪೆಕ್ಟ್ ಟು ಪಾಸಿಟಿವ್ ಡೈರೆಕ್ಷನ್ ಆಫ್ ಇನಿಷಿಯಲ್ ಲೈನ್. ಫೈ ಅಂದರೆ ಆ್ಯಂಗಲ್ ಬಿಟ್ವೀನ್ ರೇಡಿಯಸ್ ವೆಕ್ಟರ್ ಆ್ಯಂಡ್ ಟ್ಯಾಂಜೆಂಟ್. ಗೊತ್ತಾಗ್ತಿದೆಯಲ್ವಾ? ಇಲ್ಲಿರೋದನ್ನ ನಾನು ಇಲ್ಲಿ ಹೇಳ್ಬಿಟ್ಟಿದ್ದೀನಿ. ಗೊತ್ತಾಯ್ತಲ್ವಾ? ನೆಕ್ಸ್ಟು, ಫ್ರಮ್ ದ ಫಿಗರ್ ಎಕ್ಸ್ಟೀರಿಯರ್ ಆ್ಯಂಗಲ್ ಈಸ್ ಈಕ್ವಲ್ ಟು ಸಮ್ ಆಫ್ ದ ಅಪೋಸಿಟ್ ಇಂಟೀರಿಯರ್ ಆ್ಯಂಗಲ್. ಸೈ ಈಸ್ ಈಕ್ವಲ್ ಟು ಡೀಟಾ ಪ್ಲಸ್ 5. ಟೇಕ್ ಟ್ಯಾನ್ ಆನ್ ಬೋತ್ ಸೈಡ್. ಟ್ಯಾನ್ ಸೈ ಈಸ್ ಈಕ್ವಲ್ ಟು ಟ್ಯಾನ್ ಡೀಟಾ ಪ್ಲಸ್ 5. ಟ್ಯಾನ್ ಆಫ್ ಎ ಪ್ಲಸ್ ಬಿ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಇದು ಬರುತ್ತೆ. ಗೊತ್ತಲ್ವಾ? ನೆಕ್ಸ್ಟು, ಲೆಟ್ ಎಕ್ಸ್ ಕಾಮ ವೈ ಬಿ ದ ಕಾರ್ಟಿಷಿಯನ್ ಕೋಆರ್ಡಿನೇಟ್ಸ್ ಆಫ್ ಪಿ ಸೋ ದಟ್ ವಿ ಹ್ಯಾವ್ ಅಂತ ಇದು ಬರ್ಕೊಳ್ಳಿ. ಎಕ್ಸ್ ಈಸ್ ಈಕ್ವಲ್ ಟು ಏನು? ಆರ್ ಕಾಸ್ ಡೀಟಾ ಆ್ಯಂಡ್ ವೈ ಈಸ್ ಈಕ್ವಲ್ ಟು ಆರ್ ಸೈನ್ ಡೀಟಾ. ವಿ ನೋ ದಟ್ ಟ್ಯಾನ್ ಸೈ ಅಂದರೆ ಏನು? ಡಿ ವೈ ಬೈ ಡಿ ಎಕ್ಸ್, ದಟ್ ಈಸ್ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಪಿ ಎಲ್. ನೆಕ್ಸ್ಟು, ಟ್ಯಾನ್ ಸೈ ಅಂದ್ರೇನು? ಡಿ ವೈ ಬೈ ಡಿ ಡೀಟಾ ಡಿವೈಡ್ ಬೈ ಡಿ ಎಕ್ಸ್ ಬೈ ಡಿ ಡೀಟಾ. ವೈನ ವಿತ್ ರೆಸ್ಪೆಕ್ಟ್ ಟು ಡೀಟಾ ಡಿಫ್ರೆನ್ಷಿಯೇಟ್ ಮಾಡೋದು ಹೆಂಗೆ? ಆರು ಸೈನ್ ಡೀಟಾಗೆ ಕಾಸ್ ಡೀಟಾ ಪ್ಲಸ್ ಸೈನ್ ಡೀಟಾ ಆರ್ಗೇನು? ಡಿ ಆರ್ ಬೈ ಡೀಟಾ. ಆರು ಕಾಸ್ ಡೀಟಾಗೆ ಮೈನಸ್ ಸೈನ್ ಡೀಟಾ ಪ್ಲಸ್ ಕಾಸ್ ಡೀಟಾ ಡಿ ಆರ್ ಬೈ ಡಿ ಡೀಟಾ. ಡಿ ಆರ್ ಬೈ ಡಿ ಡೀಟಾ ಟರ್ಮ್ಸ್ಗಳನ್ನ ಲೆಫ್ಟಲ್ಲಿ ಇಟ್ಕೊಳ್ಳಿ, ಇದನ್ನ ರೈಟ್ಗೆ ತಳ್ಳಿಬಿಡಿ. ಗೊತ್ತಾಗ್ತಿದೆಯಲ್ವಾ? ಆಮೇಲೆ ಏನು ಮಾಡಬೇಕು? ಇದನ್ನ 1 ಮಾಡೋಕ್ಕೆ ಎಲ್ಲ ಟರ್ಮ್ಸು ಕಾಸ್ ಡೀಟಾ ಡಿ ಆರ್ ಬೈ ಡಿ ಡೀಟಾಯಿಂದ ಡಿವೈಡ್ ಮಾಡಿ.
ಆಮೇಲೆ ಏನಾಗುತ್ತೆ, ಎಲ್ಲ ಕ್ಯಾನ್ಸಲ್ ಆಗಿ ಇದು ಟ್ಯಾನ್ ಆಗುತ್ತೆ, ಇದು ಆರ್ ಬೈ ಡಿ ಟ ಆಗುತ್ತೆ, ಇದು 1 ಆಗುತ್ತೆ, ಇದು ಟ್ಯಾನ್ನು ಆರ್ ಬೈ ಡಿ ಟ ಆಗುತ್ತೆ. ಕಂಪೇರಿಂಗ್ 1 and 2, ಟ್ಯಾನ್ ಫೈ ಏನಾಗುತ್ತೆ, ಆರ್ ಬೈ ಡಿ ಟ ಆಗುತ್ತೆ, ಅಥವಾ ಟ್ಯಾನ್ ಫೈ ಇಸ್ ಈಕ್ವಲ್ ಟು ಆರ್ ಇಂಟು ಡಿ ಡಿಟಾ ಬೈ ಡಿ ಆರ್ ಆಗುತ್ತೆ, ಅಥವಾ ಕಾಟ್ ಫೈ ಇಸ್ ಈಕ್ವಲ್ ಟು 1 ಬೈ ಆರ್ ಡಿ ಆರ್ ಬೈ ಡಿ ಡಿಟಾ ಆಗುತ್ತೆ. ಗೊತ್ತಾಗ್ತಿದೆಯಲ್ವಾ?